ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಲ್ಲ? ಇವತ್ತು 2ನೇ ತಾರೀಕು. ನಾವು ಇಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಅದೇ ನಮ್ಮ ಮನೆಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪರೆಲ್ಲ ಮಕ್ಕಳು ಅವರೆಲ್ಲ ಬಂದಿದ್ರಲ್ಲ, ಸೊ ಅವ್ರನ್ನ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಇವಾಗೆಲ್ಲ ಟಿಫನ್ ತಿಂದ್ಬಿಟ್ಟು ಟೀ ಕುಡಿದು ರೆಡಿಯಾಗಿದ್ದೀವಿ. ಇನ್ನೇನು ಹೊರಡಬೇಕು. ನಿಮ್ಮ ಮೈಸೂರು ಚಾಮುಂಡಿ ಬೆಟ್ಟ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಆಟೋದಿಂದ ಇಳಿದು ನಿಂತಿದ್ದೀವಿ. 2 ಆಟೋ ಮಾಡಿದ್ವಿ ಅಲ್ಲಿಗೆ. ನಾವು ಮುಂದೆ ಬಂದ್ವಿ, ಅವ್ರು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಅವ್ರಿಗೆ ವೇಟ್ ಮಾಡ್ತಾ ಇದ್ವಿ ನಾವು. ಸೊ ನೋಡಿ, ಇಲ್ಲಿ ಹೊರಗಡೆ ನಿಂತಿದ್ದೀವಿ. ನೋಡಿ, ಇಲ್ಲಿ ಈ ಥರ ಇದೆ ಎಂಟ್ರೆನ್ಸ್. ಹಿಂಗೆ ಇಲ್ಲೆಲ್ಲ ಗಾಡಿ ನಿಂತಿದೆ. ಒಳಗಡೆ ನೋಡಿ ಇಲ್ಲಿ ಪಾರ್ಕಿಂಗ್ ಹೆಂಗಿದೆ ಅಂತ. ತುಂಬ ಗಾಡಿಗಳಿದ್ವು. ರಶ್ಶು ಅಂದರೆ ರಶ್ ಇತ್ತು, ತುಂಬ ರಶ್ ಇತ್ತು. 1ನೇ ತಾರೀಕೇನೋ ಕ್ಲೋಸ್ ಇತ್ತಂತೆ, ಹಾಗಾಗಿ ತುಂಬ ಜನ ಇದ್ದರು. ನೋಡಿ, ಇಲ್ಲಿ ಎಂಟ್ರೆನ್ಸ್ ಈ ಥರ ಇದೆ, ಮೇಲ್ಗಡೆ ಹೋಗಬೇಕು. ನೋಡಿ, ಇಲ್ಲೆಲ್ಲ ಗಾಡಿ ಪಾರ್ಕಿಂಗ್, ಫುಲ್ ಗಾಡಿಗಳು, ಎಷ್ಟೊಂದು ಗಾಡಿ, ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ತುಂಬ ಗಾಡಿಗಳಿದ್ವು ನೋಡಿ. ಆಟೋನು ಬಂತು. ಇವಾಗೆಲ್ಲ ಹೋಗ್ತಾ ಇದ್ದೀವಿ ಮೇಲ್ಗಡೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೂ ಕೂಡ ಗಾಡಿ ಹೇಗೆ ನಿಂತಿದೆ. ಎಂಟ್ರೆನ್ಸ್ ಇಲ್ಲಿ ಹೋಗ್ತಾನೆ ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ. ಎಲ್ಲ ನೋಡಿ, ಇಯರಿಂಗ್ಸು, ಸರಗಳು, ಗೋಗಲ್ಸು ಎಲ್ಲ ನೋಡಿ. ಸ್ಟಾರ್ಟಿಂಗಿಂದನೇ ಅಂಗಡಿಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಫುಲ್ ಸೈಡಿಗೆಲ್ಲ ಆಟಿಕೆ ಸಾಮಾನು ನೋಡಿ, ಚಿಕ್ಕ ಮಕ್ಕಳದೆಲ್ಲ ಆಟಿಕೆ ಸಾಮಾನಿದೆ. ಮೇಲ್ಗಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ, ಸೈಡ್ ಎಲ್ಲ ಫುಲ್, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಫುಲ್ ಅಂಗಡಿಗಳು. ನೋಡೋಕ್ಕೆ ಅಂಗಡಿ ಇದ್ಬಿಟ್ರೆ ಏನೋ ಫುಲ್ ಖುಷಿ. ನೋಡಿ, ಇಲ್ಲೆಲ್ಲ ವುಡ್ ಐಟಮ್ಸ್ ಇದೆ, ಕಿಚನ್ದು. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದು ಐಟಮ್ಸ್ ಇದೆ. ಫುಲ್ ಅಂಗಡಿಗಳೇ ಬರೀ. ನೋಡಿ, ಇಲ್ಲೆಲ್ಲ ಫುಲ್ ವುಡ್ ಐಟಮ್ಸ್ ನೋಡಿ, ಕೊಳಲಿದೆ. ಆಮೇಲೆ ತುಂಬ ಐಟಮ್ಸ್ ಇದ್ವು ನೋಡಿ. ಅಲ್ಲೆಲ್ಲ ದೇವ್ರ ಫೋಟೋಗಳು ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ವುಡ್ ಐಟಮ್ಸ್ ಇದೆ, ತುಂಬ ಐಟಮ್ಸ್. ಇಲ್ಲಿ ನೋಡಿ, ಎಲ್ಲ ಫೋಟೋಸ್ ಇದೆ, ದೇವ್ರ ಫೋಟೋಸು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಇತ್ತು, ತುಂಬ ಚೆನ್ನಾಗಿರೋ ಐಟಮ್ಸು. ಮತ್ತು ಜಾಸ್ತಿ ಏನು, ನಾವು ಹಿಂದೆಲ್ಲ ಹೋದಾಗ ಇಷ್ಟೊಂದು ಅಂಗಡಿಗಳು ಇರಲಿಲ್ಲ. ಬಟ್ ಇವು ನೋಡಿದಾಗ ನನಗೆ ಶಾಕ್ ಆಯಿತು, ಇಷ್ಟೊಂದು ಅಂಗಡಿಗಳಿರುತ್ತಾ ಇಲ್ಲಿ. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಅಂಗಡಿಗಳಿರುತ್ತೆ ಅಂತ. ಈ ನ್ಯೂ ಇಯರಿಗೆ ಜನ ಬರ್ತಾರೆ ಅಂತನೋ ಅಥವಾ ಇನ್ನೇನು ಟೂರಿಸ್ಟ್ಗಳು ಜಾಸ್ತಿ ಬರ್ತಾರೆ ಅಂತ ಇಷ್ಟು ಅಂಗಡಿಗಳು ಹಾಕಿದ್ರೋ ಗೊತ್ತಿಲ್ಲ ನನಗೆ. ಬಟ್ ತುಂಬ ಅಂಗಡಿಗಳು ಇದ್ವು, ತುಂಬ ಜನ ಇದ್ದರು ನೋಡಿ. ಇಲ್ಲೆಲ್ಲ ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ, ತುಂಬ ಐಟಮ್ಸು ನೋಡಿ. ಇಲ್ಲೆಲ್ಲ ಡಾಲ್ಸು, ಬ್ಯಾಗ್ಸು, ಪರ್ಸು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಪಿಲ್ಲೋಸು ಅದೆಲ್ಲ ಇದೆ ನೋಡಿ. ಇಲ್ಲಿ ನೋಡಿ ದೀಪಗಳು, ಮತ್ತು ಇಲ್ಲೆಲ್ಲ ಇಲ್ಲೂ ಕೂಡ ವುಡ್ ಐಟಮ್ಸು, ಬುದ್ಧ ಎಲ್ಲ ತುಂಬ ಚೆನ್ನಾಗಿರೋ ಐಟಮ್ಸ್ ಇದ್ವು. ಮತ್ತು ಚಿಕ್ಕ ಮಕ್ಕಳಿಗೆ ಆಟ ಆಡೋ ಸಾಮಾನುಗಳು ಅಂತೂ ತುಂಬಾ ಇದ್ವು. ಮತ್ತು ತುಂಬ ವೆರೈಟಿ ಐಟಮ್ಸ್ ನೋಡಿ. ಇಲ್ಲಿ ಎಷ್ಟೊಂದು ದೀಪಗಳಿದೆ, ಚಿಕ್ಕದು ದೊಡ್ಡದು ದೀಪಗಳು ನೋಡಿ. ಇಲ್ಲಿ ಇಯರಿಂಗ್ಸ್ ನೋಡಿ, ಎಷ್ಟೊಂದು ಇಯರಿಂಗ್ಸು, ಸರಗಳು, ಪರ್ಸ್ಗಳು ನೋಡಿ, ಬ್ಯಾಗ್ಸು ಎಲ್ಲ ಐಟಮ್ಸ್ ನೋಡಿ. ನೋಡಿ, ಕ್ಯಾಪ್ಸ್ ನೋಡಿ, ಎಷ್ಟು ವೆರೈಟಿ ಕ್ಯಾಪ್ಸ್ ಇದೆ ನೋಡಿ. ಇಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನಂಗೆ ಆಗ್ಬಿಡುತ್ತೆ, ಇಷ್ಟೊಂದು ಐಟಮ್ಸ್ ನೋಡಿಬಿಟ್ರೆ. ನೋಡಿ, ಇಲ್ಲೆಲ್ಲ ಕ್ಯಾಪ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಇಲ್ಲೆಲ್ಲ ಮತ್ತು ಶಾಪ್ಗಳು ಕೂಡ ಇದ್ವು ಇಲ್ಲಿ ನೋಡಿ. ಇಲ್ಲೆಲ್ಲ ಬಟ್ಟೆ ಶಾಪ್ ಇದೆ ನೋಡಿ, ಈ ಥರ ಇದೆ ಇಲ್ಲೆಲ್ಲ ನೋಡಿ, ಎಷ್ಟೊಂದು ಅಂಗಡಿಗಳು. ಸೊ ಅದೆಲ್ಲ ಆದಮೇಲೆ ಇಲ್ಲಿ ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ಫುಲ್ಲು ದೊಡ್ಡ ಕ್ಯೂ, ತುಂಬ ಜನ ಇದ್ದರು. ಇಲ್ಲೆಲ್ಲ ನೋಡಿ, ಹಣ್ಣು, ಕಾಯಿ, ಹೂವು ಎಲ್ಲ ಇಟ್ಟಿದ್ದಾರೆ. ಇಲ್ಲೇ ತೊಗೊಂಡು ಹೋಗ್ಬೋದು. ಕೆಳಗಡೆನೇ ಇಟ್ಟಿದ್ರು, ನಾವು ಕೆಳಗಡೆನೇ ತೊಗೊಂಬಂದ್ವಿ, ಇಲ್ಲೇನು ತೊಗೊಳ್ಳಿಲ್ಲ ನೋಡಿ. ಇಲ್ಲೆಲ್ಲ ಹೂವು, ಹಣ್ಣು, ಕಾಯಿ ಯಾವ ಥರ ಇದು ಮಾಡಿಟ್ಟಿದ್ದಾರೆ. ಎಲ್ಲ ಉದ್ದಿನ ಕಡ್ಡಿ, ಕರ್ಪೂರ ಎಲ್ಲ ಸಮೇತ ಇಟ್ಟಿರ್ತಾರೆ, ಬುಟ್ಟೆ ನೋಡಿ ಇಲ್ಲೆಲ್ಲ. ಸೊ ಇಲ್ಲಿ ಹಣ್ಣು, ಕಾಯಿ, ಹೂವು ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ಕೂಡ ಅಂಗಡಿಗಳಿದೆ, ನಾವು ಕೆಳಗಡೆನೇ ತೊಗೊಂಡು ಬಂದ್ವಿ.
ನೋಡಿ ಈ ಥರ ಇದೆ ದೇವಸ್ಥಾನ ಎಂಟ್ರೆನ್ಸು ನೋಡಿ. ನೋಡಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಅಂತ ಬರೆದಿದ್ದಾರೆ. ನೋಡಿ ಇಷ್ಟೇ ಹೈಟ್ ಇದೆ ದೇವಸ್ಥಾನ. ನೋಡಿ ಇಲ್ಲಿ ಕ್ಯೂ ಹಚ್ಚಿದ್ದೀವಿ, ಎಲ್ಲರೂ ನಿಂತ್ಕೊಂಡಿದ್ದೀವಿ ನೋಡಿ. ಇಲ್ಲಿಂದ ಒಳಗೆ ಹೋಗಬೇಕು. ತುಂಬ ಜನ ಇದ್ದರು. ಏನು ಬಿಡು ಇವಾಗ ಬರುತ್ತೆ ಅನ್ಕೊತಾನೆ ಇದ್ವಿ. ಬಟ್ ತುಂಬ ಕ್ಯೂ, ತುಂಬ ಜನ ಇದ್ದರು. ತುಂಬ ಹೊತ್ತು ವೇಟ್ ಮಾಡಿದ್ವಿ ನಾವು. ನೋಡಿ ಇವಾಗ ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಇದೆ ಒಳಗಡೆ ಹೋಗೋಕ್ಕೆ. ನೋಡಿ ಕ್ಯೂ ನೋಡಿ, ಇಲ್ಲಿ ಫುಲ್ ಕ್ಯೂ ಹಚ್ಚಿದ್ದಾರೆ ನೋಡಿ. ಅಲ್ಲಿಂದ ಬಂದು ಇವಾಗ ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆಯಿಂದ ಮತ್ತೆ ಕ್ಯೂ, ಅಲ್ಲಿ ಹೋಗಿ ಇಲ್ಲಿ ನೋಡಿ ಕೆಳಗಡೆ ಬರಬೇಕು. ನೋಡಿ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ. ನೋಡಿ ಹರ್ಷು ಹೇಗೆ ಮಾಡ್ತಾ ಇದ್ದಾನೆ. ಅವ್ರು ನನ್ನ ಹತ್ರ ಎತ್ಕೊಳಕ್ಕೆ ಬಿಟ್ಟಿಲ್ಲ ಹರ್ಷುನ, ಅವರೇ ಎತ್ಕೊಂಡಿದ್ದಾರೆ ಒಬ್ರು ಆದಮೇಲೆ ಒಬ್ಬರು. ಮೇಲೆ ಕೂರಿಸ್ಕೊಂಬಿಟ್ಟಿದ್ದಾರೆ ನೋಡಿ ಹರ್ಷುನ. ಅವ್ನು ನೋಡಿ ಕಿತ್ತಾಕೋದು, ಎಲ್ಲರ ಕೂದಲು ಕಿತ್ತಾಕ್ತಾ ಇದ್ದ. ನೋಡಿ ಕೋತಿಗಳು ಫುಲ್ಲು ಒಳಗಡೆನೇ ಓಡಾಡ್ತಾ ಇದ್ವು. ಹರ್ಷುಗೆ ಖುಷಿಯಾಗಿಬಿಟ್ಟಿತ್ತು ಅವನ್ನ ನೋಡಿ. ನೋಡಿ ಇಲ್ಲೆಲ್ಲ ಓಡಾಡೋದು ಮತ್ತು ಕಿತ್ತಾಡೋದು, ಮತ್ತು ಕ್ಯೂ ಹಚ್ಚಿದ್ವಲ್ಲ ತಲೆ ಮೇಲೇ ಬಂದು ಕೂರ್ತಾ ಇದ್ವು ನೋಡಿ. ಬಟ್ ಏನೂ ಮಾಡ್ತಾ ಇರಲಿಲ್ಲ. ಯಾರ್ದಾರ ಕೈಯಲ್ಲಿ ಬಾಳೆಹಣ್ಣು ಇದ್ದರೆ ಇಸ್ಕೊಂಡು ತಿಂತಾ ಇದ್ವು ನೋಡಿ. ಲಾಡು ಪ್ರಸಾದ ಇತ್ತು, ಸೊ ಅಲ್ಲಿ ತೊಗೊಂಡ್ಬಿಟ್ಟು ಇಲ್ಲೇ ಕೂತಿದ್ವಿ ನಾವು ಸೈಡಿಗೆ. ಪ್ರಸಾದ ತಿಂದ್ಬಿಟ್ಟು ಹೋದ್ರಾಯ್ತು ಅಂತ ನೋಡಿ. ಹರ್ಷು ಕೊಡ್ತಾ ಇದ್ದಾನೆ ನನಗೆ. ಇಲ್ಲೇ ಕೂತ್ಕೊಂಡು ತಿಂದು ಆಮೇಲೆ ಹೊರಗಡೆ ಹೋದ್ವಿ. ನೋಡಿ ಇಲ್ಲೆಲ್ಲ ನಿಂತ್ಕೊಂಡಿದ್ದೀವಿ, ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಜನ ಪ್ರಸಾದಕ್ಕೆ ನಿಂತಿದ್ರು ತೊಗೊಳಕ್ಕೆ. ಹರ್ಷು ನೋಡಿ ಪ್ರಸಾದ ಇಟ್ಕೊಂಡಿದ್ದಾನೆ ಕೈಯಲ್ಲಿ ಹಿಡ್ಕೊಂಡು. ಅಲ್ಲಿ ಇಲ್ಲಿ ಜನ ನೋಡ್ತಾ ಇದ್ದಾನೆ ಅವನು. ಸೊ ಅವನಿಗೆ ಪ್ರಸಾದ ತಿನ್ನಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಹೊರಗೆ. ನೋಡಿ ಇಲ್ಲೆಲ್ಲ ಜನ ಇದ್ದಾರೆ. ಸೊ ಇವಾಗ ಹೊರಗಡೆ ಬಂದ್ವಿ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಕ್ಯಾಮ್ರಾ ಅಲೋ ಇರಲಿಲ್ಲಕ್ಕೆ ನೋಡಿ ಇಲ್ಲಿ ಈ ಥರ ಇದೆ ಎಂಟ್ರೆನ್ಸ್. ಈ ಕಡೆ ನೋಡಿ ಇಲ್ಲೆಲ್ಲ ಅಂಗಡಿಗಳೇನೆ ಇಲ್ಲೂ ಕೂಡ. ಇಲ್ಲಿ ಸೈಡಿಗೆಲ್ಲ ಎಳನೀರು, ಕಬ್ಬಿನ ಹಾಲು ಮತ್ತು ಪಾನಿಪುರಿ, ಮಸಾಲೆ ಪೂರಿ ಈ ಥರದ್ದೆಲ್ಲ ಐಟಮ್ಸ್ ಇತ್ತು. ಹಾಗಾಗಿ ನಾವು ಆ್ಯಕ್ಚುಲಿ ಪ್ರಸಾದ ಊಟ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಮೋಸ್ಟ್ಲಿ ಕೊರೋನಾ ಸಲಾಗಿ ಇರ್ಬೋದು ಅನ್ಕೋತೀನಿ. ಕ್ಲೋಸ್ ಇರೋದ್ರಿಂದ ನಾವು ಇಲ್ಲೇ ಮಸಾಲೆ ಪೂರಿ ಅದು ತಿಂದು ಹೋಗೋಣ ಅಂಥೇಳಿ ಬಂದ್ವಿ ನೋಡಿ. ಎಲ್ಲರೂ ಕೂತಿದ್ದೀವಿ ಈಗ. ಎಲ್ಲರೂ ಮಸಾಲೆ ಪೂರಿ, ಪಾನಿಪುರಿ ಹೇಳಿದ್ವಿ ನೋಡಿ. ಒಬ್ಬೊಬ್ಬರೇ ತೊಗೊಂಡು ತಿಂತಾ ಇದ್ದೀವಿ ಈಗ. ಹರ್ಷು ತಿನ್ನಲಿಲ್ಲ ಜಾಸ್ತಿ ಅಲ್ಲೇನು, ಅವನಿಗೆ ಕಬ್ಬಿನ ಹಾಲು ಕುಡಿಸಿದ್ವಿ ನೋಡಿ. ಚೆನ್ನಾಗಿತ್ತು ಮಸಾಲೆ ಪೂರಿ. ಎಲ್ಲರೂ ಮಸಾಲೆ ಪೂರಿ ತೊಗೊಂಡಿದ್ವಿ. ಚೆನ್ನಾಗಿತ್ತು ಮಸಾಲೆ ಪೂರಿ, ಚೆನ್ನಾಗಿತ್ತು ಟೇಸ್ಟು. ಪೂರಿ ತೊಗೊಂಡಿದ್ವಿ. ತರುಣ ನೋಡಿ ಅವನೊಬ್ಬನೇ ಪಾನಿಪುರಿ ತೊಗೊಂಡಿದ್ದ.
ಅಂಥೇಳಿ ಅವನಿಗೆ ಕಬ್ಬಿನ ಹಾಲು ಕುಡ್ಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಬ್ಬಿನ ಹಾಲು ಹೇಳಿದ್ದೆ. ಸೊ ಅವರೆಲ್ಲ ಕಬ್ಬಿನ ಹಾಲು ಕುಡಿತಾ ಇದ್ದಾರೆ. ಹರ್ಷಗೂ ಕುಡಿಸ್ಬೇಕು ಅಂದ್ಕೊಂಡು ಹೇಳಿ ನಿಂತಿದ್ದೀನಿ ನೋಡಿ, ನಿಂತಿದ್ದಾನೆ ಹರ್ಷು. ನೋಡಿ ಇವಾಗ ಹರ್ಷುಗೆ ಕಬ್ಬಿನ ಹಾಲು ಕುಡಿಸ್ಕೊಂಡು ನೆಕ್ಸ್ಟ್ ಹೋದ್ರಾಯ್ತು ಅಂದ್ಬಿಟ್ಟು. ಯಾಕಂದರೆ ಊಟನೂ ಇರಲಿಲ್ಲ, ಏನಿಲ್ಲ. ನಾವು ಮಸಾಲೆ ಪುರಿ ತಿಂದ್ವಿ, ಪಾಪ ಅವನೇನು ತಿನ್ನಲಿಲ್ಲ ಮಸಾಲೆ ಪುರಿ ಅದು. ಹಾಗಾಗಿ ಕಬ್ಬಿನ ಹಾಲು ಕುಡಿಸಿದ್ವಿ ಅವನಿಗೆ. ನೋಡಿ ಅಲ್ಲಿ ಇಲ್ಲಿ ನೋಡ್ಕೋತಾ ಕುಡಿತಾ ಇದ್ದಾನೆ. ಇಲ್ಲಿ ನೋಡಿ ಕಬ್ಬಿನ ಹಾಲೆಲ್ಲ ಕುಡಿದ್ಬಿಟ್ಟು ಇಲ್ಲಿ ಬಂದ್ವಿ. ಹರ್ಷು ಐಸ್ ಕ್ರೀಮ್ ಅಂತ ಇದ್ದ, ಹಾಗಾಗಿ ಎಲ್ಲರೂ ಐಸ್ ಕ್ರೀಮ್ ತೊಗೊಳೋಣ ಅಂತ ಬಂದ್ವಿ. ನೋಡಿ ಆರೆಂಜ್ ಐಸ್ ಕ್ರೀಮ್ ತೊಗೊಂಡಿದ್ದಾನೆ ಇವಾಗ. ನೋಡಿ ಹರ್ಷು ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಫಸ್ಟ್ ಆರೆಂಜ್ ತೊಗೊಂಡ, ಆಮೇಲೆ ಅವರೆಲ್ಲ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್ ನೋಡಿ ಮತ್ತೆ ಕೋನ್ ಐಸ್ ಕ್ರೀಮ್ ಬೇಕು ಅಂದ. ನಾವು ನಮ್ಮ ಚಿಕ್ಕಪ್ಪರು ಕಾಫಿ ತೊಗೊಂಡಿದ್ವಿ, ಇವರೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ರು. ಅವ್ರು ಕೋನ್ ಐಸ್ ಕ್ರೀಮ್ ಅನ್ನತ್ಲೆ ಅವನು ಮತ್ತೆ ಅದನ್ನ ಬಿಟ್ಟು ಕೋನ್ ಐಸ್ ಕ್ರೀಮ್ ತೊಗೊಂಡ. ನೋಡಿ ತಿಂತಾ ಇದ್ದಾನೆ ಕೋನ್ ಐಸ್ ಕ್ರೀಮ್. ಎಲ್ಲ ಐಸ್ ಕ್ರೀಮ್ ಅದು ತಿಂದ್ಬಿಟ್ಟು ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಪರ್ಚೇಸ್ ಮಾಡೋಲ್ಲಿ ನಾನು ವಿಡಿಯೋ ಮಾಡಲಿಲ್ಲ, ತುಂಬ ಜನ ಇದ್ದರು ಹಾಗಾಗಿ. ಸೊ ಇವಾಗ ಹೊರಟಿದ್ದೀವಿ. ಎಲ್ಲ ತೊಗೊಂಡ್ಬಿಟ್ಟು ಈಗ ನೋಡಿ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹರ್ಷು ತೋರಿಸ್ತಿದ್ದ ನೋಡಿ ವಿಡಿಯೋ ಗೇಮ್. ಇಲ್ಲಿ ಹೊರಗಡೆ ಬಂದುಬಿಟ್ಟು ವೆಹಿಕಲ್ಗೆ ವೇಟ್ ಮಾಡ್ತಾಯಿದ್ವಿ ನಾವು. ಓಲಾ ಬುಕ್ ಮಾಡೋಣ ಅಂತ ನೋಡಿದ್ವಿ, ಬಟ್ ಯಾವುದೂ ಸಿಗಲಿಲ್ಲ ನಮಗೆ. ಹಾಗಾಗಿ ನೋಡಿ ಇಲ್ಲೆಲ್ಲ ವೇಟ್ ಮಾಡ್ತಾ ಇದ್ವಿ. ನೋಡಿ ಎಲ್ಲ ನಿಂತಿದ್ದೀವಿ ಇಲ್ಲಿ. ಇವಾಗ ಮನೆಗೆ ಬಂದ್ವಿ. ಹರ್ಷು ಎಲ್ಲ ಆಟಿಕೆ ಸಾಮಾನು ತೆಗಿತಾ ಇದ್ದಾನೆ ನೋಡಿ ಒಂದೊಂದೇ. ಗನ್ನು ಅಂತ ಹಠ ಮಾಡಿ ಕೊಡ್ಸ್ಕೊಂಬಂದ. ಮನೇಲೂ 2-3 ಗನ್ ಇದೆ, ಆದರೂ ಗನ್ನೇ ತೊಗೊಂಡ, ಬೇರೆ ಗಾಡಿ ತೊಗೊಂಡ್ರೆ ತೊಗೊಳ್ಳಿಲ್ಲ. ಸೊ ನೋಡಿ ಅದನ್ನ ಇವಾಗ ಹಾಕಿ ನೋಡ್ತಾ ಇದ್ದಾರೆ. ಅದು ಡಮ್ ಅನ್ನುತ್ತೆ ಅಂತ ಹೆದರ್ತಾ ಇದ್ದಾನೆ ಹರ್ಷು. ಡಮ್ ಅನ್ನಲ್ಲ ಅಂದರೂ ಕೇಳ್ತಾ ಇರಲಿಲ್ಲ. ನೋಡಿ ಕಿವಿ ಹೇಗೆ ಇಟ್ಕೊತಾನೆ ಡಮ್ ಅನ್ನುತ್ತೆ ಅಂತ. ಸೌಂಡ್ ಅಲರ್ಜಿ ಸ್ವಲ್ಪ ಅವನಿಗೆ ಜಾಸ್ತಿ. ಏನಾದರೂ ಸೌಂಡ್ ಇದ್ಬಿಟ್ರೆ ಭಯ ಪಡ್ತಾನೆ ನೋಡಿ. ಚಿನಿ ಅದು ತೋರಿಸೋದು ಓಪನ್ ಮಾಡಲ. ಏನು ಚಿನಿ ಅದು? ವಿಡಿಯೋ ಗೇಮ ಏನದು? ಹಾಂ ಅದು ಚಿನಿ ಇದು ಅದು ಹೆಂಗೆ ತೋರಿಸೋದು ಬರ್ಸಿ. ಎರಡು ತಗೋ. ಬಾರ್ಸಿ ಇವಾಗ ಹಿಂಗೆ ಕೊಡಿಲಿ. ತೋರಿಸ್ತೀನಿ ಕೊಡು. ಹಿಂಗೆ ಮಾಡಿ ನಿಮ್ಮ ಹಚ್ಚಿನಿ ಎರಡು ತೊಗೊಂಡು ಮಾಡು. ಫ್ರೆಂಡ್ಸ್ ನೋಡಿದ್ರಲ್ಲ ಚಾಮುಂಡಿ ಬೆಟ್ಟ. ಸಾರಿ ನನಗೆ ಒಳಗಡೆ ದೇವಸ್ಥಾನ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಹಾಗಾಗಿ ತುಂಬ ರಶ್ ಇತ್ತು ಇವತ್ತು. ನಿನ್ನೆ ನ್ಯೂ ಇಯರ್ ಫಸ್ಟ್ ಇರೋದ್ರಿಂದ ನಮ್ಮ ದೇವಸ್ಥಾನ ಕ್ಲೋಸ್ ಇತ್ತು. ಹಾಗಾಗಿ ಇವತ್ತು ತುಂಬ ಜನ, ತುಂಬ ರಶ್ ಅಂದರೆ ರಶ್ ಇತ್ತು. ನೋಡಿದ್ರಲ್ಲ ತುಂಬ ಕ್ಯೂ ಇತ್ತು. ಅಲ್ಲಿ ನಿಮಗೆ ನಿಂತು ಸಾಕಾಗ್ಬಿಡ್ತು. ಹಾಗಾಗಿ ಹೊರಗಡೆ ಏನು ಎಂಟ್ರೆನ್ಸು ಮತ್ತು ಹೊರಗಡೆ ಯಾವ ಥರ ಇದೆ ಎಲ್ಲ ತೋರಿಸಿದ್ದೀನಿ, ಮತ್ತು ನಾವು ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ದೀವಿ ಎಲ್ಲ ತೋರಿಸಿದ್ದೀನಿ. ಸೊ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.